ಪಾಟಿ ಯತ್ನಾಳು, ಅರವಿಂದ್ ಬೆಲ್ಲದವರು, ಸಿ ಪಾಟೀಲರು, ಲಕ್ಷ್ಮಣ ಸವದಿ ಈ 4 ಜನ ಲಿಂಗಾಯತ ಶಾಸಕರು ಈ ಘಟನೆಯನ್ನು ಖಂಡಿಸಿ ಸಭಾತ್ಯಾಗ ಮಾಡಿ ಹೋರಾಟ ಮಾಡಿದರು. ಇಲ್ಲಿ ವಿಧಾನಸೌಧದಲ್ಲಿ 58 ಜನ ಲಿಂಗಾಯತರಲ್ಲಿ ಕೇವಲ 4 ಜನ ಮಾತ್ರ ಸಮಾಜಕ್ಕಾಗಿರ್ತ ಅನ್ಯಾಯವನ್ನು ಪ್ರತಿಭಟಿಸಿದರು. ಉಳಿದ 54 ಜನ ಬಾಯಿ ಹಾಕಿ ಕಳಕೊಂಡು ಸುಮ್ಮನಿದ್ರು. ಅದು ಜನರಿಗೆ ಗೊತ್ತಾಗಿತ್ತು. ಅವತ್ತು ಭೀಮಣ್ಣ ಖಂಡ್ರೆಯವರು ಸಮಾಜಕ್ಕೆ ಆದಂಥ ಅವಮಾನ ಖಂಡಿಸಿ ಅವತ್ತು ಸಂದರ್ಭದಲ್ಲಿ ಬಿಲ್ಲನ್ನೇ ಹರಿದಾಕಿದರು. ಸಮಾಜಕ್ಕಾಗಿರ್ತ ಅನ್ಯಾಯ ಕೂತು ಒಬ್ಬರು ಪ್ರತಿಭಟನೆ ಮಾಡಿಲ್ಲ. ಆದರೆ ಏನು ಭಾರತೀಯ ಜನತಾ ಪಕ್ಷದ ಇಡೀ ಪಕ್ಷ, JDS ಪಕ್ಷ ಇಡೀ ಪಕ್ಷ ಒಂದು ದಿನ ಇಡೀ ವಿಧಾನಸೌಧದ ಸಭಾತ್ಯಾಗ ಮಾಡಿ ನಮ್ಮ ಹೋರಾಟಕ್ಕೆ ಆಗಿರ್ತಕ್ಕ ಅನ್ಯಾಯವನ್ನು ಖಂಡಿಸುವ ಪ್ರಯತ್ನ ಮಾಡಿದ್ದಾರೆ. ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಎಲ್ಲರೂ ಅದನ್ನು ಖಂಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಖಂಡಿಸಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಖಂಡಿಸಿದ್ದಾರೆ. ಬಟ್ ನಮ್ಮ ಸಮುದಾಯದ ಲಿಂಗಾಯತ ಶಾಸಕರು ಈ ಘಟನೆ ಖಂಡಿಸೋ ಪ್ರಯತ್ನ ಮಾಡಲಿಲ್ಲ ಅಂತ ನೋವಿನ ಸಂಗತಿ. ಅದು ಜನರು ನೋಡ್ಯಾರ. ಈಗಂತ ತೀರ್ಮಾನ ಮಾಡಿ ಲಾಠಿ ಏಟು ಬೂಟ್ ಏಟು ಯಾರು ಹೊಡೆಸ್ಯಾರ, ಯಾರು ಹೊಡೆದಾರೋ ಅವರಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಹೆಂಗೆ ನಾವು ಅಸಹಕಾರ ಕೊಡಬೇಕು. ಯಾರು ನಮ್ಮ ಪ್ರೀತಿ ಮಾಡ್ತಾರೋ ಅವರಿಗೆ ಸಾಮಾಜಿಕ ರಾಜಕೀಯವಾಗಿ ಅವ್ರು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷದಲ್ಲಿ ಅವ್ರಿಗೆ ಯಾರಿಗೆ ಸಹಕಾರ ಕೊಡಬೇಕು ಅನ್ನೋದನ್ನು ಈ 200 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಒಂದು ಅಂತಿಮ ನಿರ್ಧಾರ ನಾವು ಪ್ರಕಟಗೊಳಿಸ್ತೇವೆ ಅಂತ ಮಾತನ್ನು ಹೇಳಿಕೆ ಇಚ್ಛೆಪಡ್ತೇವೆ. ಇಂದಿನ ಮೀಸಲಾತಿ ಹೋರಾಟದ ಲಾಭ ಇವತ್ತಿನ ಸರ್ಕಾರ ಬರಲಿಕ್ಕೆ, ಆದರೆ ಆ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ದಿನ ಬಾಯಲ್ಲಿ ನಿಮ್ಮ ಲಿಂಗಾಯತ ಹೆಸರು ಓಟ್ ಹಾಕ್ಯಾರಂತ ಬಾಯಿ ಇವತ್ತವರೆಗೂ ಬಂದಿಲ್ಲ. ನಮ್ಮ ಹೋರಾಟದ ಪರಿಣಾಮ ಇವತ್ತೇನು ಅಧಿಕಾರ ಕುಂತಾರಲ್ಲ, ನಮ್ಮ ಋಣದಾಗ ಅದಾರೆ. ಒಂದು ದಿನವೂ ಮತ್ತು ಮಾತೆತ್ತಿದೆ ಅಲ್ಪಸಂಖ್ಯಾತರು, ಹಿಂದುಳಿದ್ರು, ದಲಿತರು ಜೊತೆ ಈ ಸರ್ ಲಿಂಗಾಯತರು ಆಫ್ಟರ್ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಲಿಂಗಾಯತರು ಈ ಸರ್ ಓಟ್ ಹಾಕಿದಂಥ ಕೃತಜ್ಞತೆ ಭಾವನೆ ಅವ್ರಿಗಿಲ್ಲ. ಅದಕ್ಕೆ ನಮ್ಗೆ ಏನು ಬೇಜಾರಾಗೈತಿ, ಓಟ್ ಹಾಕಿದ್ದಕ್ಕೂ ಋಣ ಇಲ್ಲ. ಕೊನೆಗೆ ಋಣ ತೀರ್ಸೋದು ಬೇಡ, ಒಡಿಸುವಂಥ ಪ್ರಯತ್ನ ಮಾಡಿದ್ದು ನಮಗೆ ನೋವಾಗೈತಿ. ನಮಗೊಂದು ಮನಸ್ಸಿನ ನೋವಾಗೈತಿ. ಅದಕ್ಕೆ ನಾನು 9 ದಿನ ಸತ್ಯಾಗ್ರಹ ಮಾಡಿದೆ. ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಕ್ಷಮಾಪಣೆ ಕೇಳಿ ಮುಖ್ಯಮಂತ್ರಿಗಳೇ. ಆ ಪೊಲೀಸರು ಏನು ನಮ್ಮ ಮೇಲೆ ಬಿನ್ ಡ್ರೆಸ್ ಮೇಲೆ ಹೊಡೆದಾರಲ್ಲ, ಅದು ಲಾಠಿ ಚಾರ್ಜ್ ಮಾಡಬೇಕಪ್ಪ ಅಂತಂದರೆ ಅದರದೇ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರವಾಗಿ ನಮಗೆ ಏನೋ ಮಾಹಿತಿ ಕೊಂಡು ಲಾಠಿ ಚಾರ್ಜ್ ಮಾಡಿದಿರಿ, ನಮಗೆ ಹೊಡಿಸಿದಿರಿ. ಆಗ ಆ ಪೊಲೀಸರಿಗೆ ಸಸ್ಪೆಂಡ್ ಮಾಡಿರಿ ಅಂತೇಳಿ ಅದನ್ನೂ ಮಾಡಿಲ್ಲ. ಅದಕ್ಕೆ ಏನು ಮಾಡಿದ್ರು, ನಮ್ಮ ಜನ ಕೋರ್ಟಿಗೆ ಚಾಲನೆ ಮಾಡಿದರೆ ನಾವು ಜನರ ಬಳಿಗೆ ಹೋಗಿ ಮುಂದಿನ ಹೋರಾಟ ಹೆಂಗೆ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಹೋರಾಟ ಶುರು.